ನಮಸ್ಕಾರ ಸ್ನೇಹಿತರೆ, ಗೀತಸಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಿನ್ನೆ ನಾವು ಅರ್ಜುನನು ಯುದ್ಧ ಭೂಮಿಯಲ್ಲಿ ತನ್ನ ಬಂಧುಗಳನ್ನು ಕಂಡ ಕ್ಷಣವನ್ನು ನೋಡಿದ್ದೆವು. ಇಂದು ಆ ದೃಶ್ಯವು ಅರ್ಜುನನ ಮನಸ್ಸಿನ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತದೆ ಎಂಬುದನ್ನು ತೋರಿಸುವ ಅತ್ಯಂತ ಮಹತ್ವದ ಶ್ಲೋಕವನ್ನು ನೋಡೋಣ. ಇಂದಿನ ಶ್ಲೋಕ ಭಗವದ್ಗೀತೆ ಅಧ್ಯಾಯ 1 ಶ್ಲೋಕ 27. ತಾನ್ ಸಮೀಕ್ಷಸ ಕೌಂತೇಯ ಸರ್ವಾನ್ ಬಂಧು ನವಸ್ಥಿತಾನ್ ಕೃಪಯ ಪರಯಾವಿಷ್ಟೋ ವಿಷಿದನಿರ್ಧಮ್ಮ ಬ್ರವೀತ್. ಶ್ಲೋಕದ ಸರಳ ವಿವರಣೆ. ಈ ಶ್ಲೋಕದಲ್ಲಿ ಅರ್ಜುನನ ಮನಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತದೆ. ತನ್ನ ಮುಂದೆ ನಿಂತಿರುವ ಎಲ್ಲ ಬಂಧುಗಳನ್ನು ಆಳವಾಗಿ ನೋಡಿದ ಅರ್ಜುನ, ಅವನ ಹೃದಯದಲ್ಲಿ ಏನು ನಡೆಯುತ್ತಿದೆ ಎಂದರೆ ಕರುಣೆ, ದುಃಖ, ಮನಸ್ಸಿನ ಕುಗ್ಗುಮನೆ. ಇಲ್ಲಿ ಬಳಸಿರುವ ಪದ ಬಹಳ ಮಹತ್ವದ್ದು. ಕೃಪಯಾ ಪರಯಾವಿಷ್ಟ, ಅರ್ಥಾತ್ ಅರ್ಜುನನ ಹೃದಯವು ಸಂಪೂರ್ಣವಾಗಿ ಕರುಣೆಯಿಂದ ತುಂಬಿ ಹೋಗುತ್ತದೆ. ಯುದ್ಧ ಭೂಮಿಯಲ್ಲಿ ಯೋಧನಾಗಿ ನಿಲ್ಲಬೇಕಾದವನು ಈಗ ಒಬ್ಬ ಭಾವನಾತ್ಮಕ ಮನುಷ್ಯನಾಗಿ ಕುಸಿಯುತ್ತಾನೆ. ಅವನ ಮನಸ್ಸು ದುರ್ಬಲವಾಗುತ್ತದೆ, ಅವನ ಹೃದಯ ಭಾರವಾಗುತ್ತದೆ, ಅವನ ಕಣ್ಣುಗಳಲ್ಲಿ ದುಃಖ ತುಂಬುತ್ತದೆ. ಅದೇ ಕಾರಣಕ್ಕೆ ಶ್ಲೋಕದ ಕೊನೆಯಲ್ಲಿ ಹೇಳಲಾಗುತ್ತದೆ ವಿಷಿದನ್, ಅಂದರೆ ಅರ್ಜುನನು ತುಂಬ ವಿಷಾದಕ್ಕೆ ಒಳಗಾಗುತ್ತಾನೆ. ಈ ಕ್ಷಣದಿಂದಲೇ ಅರ್ಜುನನು ಪ್ರಶ್ನೆಗಳನ್ನು ಕೇಳಲು ಪ್ರಾರಂಭಿಸುತ್ತಾನೆ. ಅವನ ಜೀವನದ ದಿಕ್ಕೇ ಬದಲಾಗುತ್ತದೆ. ಇದು ಕೇವಲ ಅರ್ಜುನನ ಕಥೆಯಲ್ಲ. ನಮ್ಮ ಜೀವನದಲ್ಲಿಯೂ ನಾವು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಬೇಕಾದಾಗ ಭಾವನೆಗಳು ನಮ್ಮನ್ನು ಆವರಿಸಿಕೊಂಡರೆ ನಾವು ಕೂಡ ವಿಷಿದನ್ ಸ್ಥಿತಿಗೆ ಹೋಗುತ್ತೇವೆ. ಜೀವನದ ಸಂದೇಶ: ಕರುಣೆ ಮಹಾನ್ ಗುಣ, ಆದರೆ ಕರ್ತವ್ಯದ ಕ್ಷಣದಲ್ಲಿ ಕರುಣೆಯೇ ದುರ್ಬಲತೆಯಾದರೆ ಅದು ವಿಪತ್ತಿಗೆ ಕಾರಣವಾಗುತ್ತದೆ. ಈ ಶ್ಲೋಕ ನಮಗೆ ಮನಸ್ಸಿನ ಸತ್ಯವನ್ನು ತೋರಿಸುತ್ತದೆ. ಒಂದು ಶ್ಲೋಕ, ಒಂದು ಚಿಂತನೆ, ಒಂದು ಜೀವನ ಬದಲಾವಣೆ. ಹರೇ ಕೃಷ್ಣ.